ರಾಮನ ಭಕ್ತರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಅಲ್ಲಿ ರಾಮ್ ರಾಮ್ ಜೈ ರಾಮ್ ಹಾಕಿ. ಹನುಮಂತನ ಭಕ್ತರಾಗಿದ್ದಲ್ಲಿ ಜೈ ಹನುಮಾನ್ ಹಾಕಿ. 2024 ಜನವರಿ 22 ಸೋಮವಾರವಾದ ಇಂದು ಚಂದ್ರನ ಸಂಚಾರವು ನಿಮ್ಮ ರಾಶಿ ಚಿಹ್ನೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ? ಗ್ರಹಗಳ ಸಂಚಾರದಿಂದಾಗಿ ಮೇಷದಿಂದ ಮೀನದವರೆಗಿನ ಎಲ್ಲಾ ರಾಶಿಯವರಿಗೆ ಈ ದಿನ ಹೇಗಿರಲಿದೆ ಎನ್ನುವುದನ್ನು ಇಂದಿನ ರಾಶಿ ಭವಿಷ್ಯ ನಿಮಗೆ ತಿಳಿಸುತ್ತದೆ. ಮೇಷ ರಾಶಿ. ಈ ದಿನ ನೀವು ಮಾತನಾಡುವುದರಲ್ಲಿ ಮುಂದಿರುತ್ತೀರಿ. ನೀವು ಮಾತನಾಡಲು ಬಯಸದಿದ್ದರೆ ನಿಮ್ಮ ಪ್ರೀತಿ ಪಾತ್ರ ಬೈಗುಳಗಳನ್ನು ನೀವು ಕೇಳಬೇಕಾಗುತ್ತದೆ. ಆದರೆ ಇಂದು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಚಿತ್ರಣವು ಉತ್ತಮ ವ್ಯಕ್ತಿಯಾಗಿ ಉಳಿಯುತ್ತದೆ. ಕೆಲಸದ ವ್ಯವಹಾರದಲ್ಲಿ ಪ್ರಾಯೋಗಿಕತೆಯ ಪ್ರಯೋಜನವನ್ನು ಪಡೆಯುತ್ತೀರಿ, ಆದರೆ ನಿರೀಕ್ಷೆಗಿಂತ ಕಡಿಮೆ ಲಾಭ ಸಿಗಲಿದೆ. ಮಧ್ಯಾಹ್ನದವರೆಗಿನ ಸಮಯವು ಅಸಡ್ಡೆಯಿಂದ ಕೂಡಿರುತ್ತದೆ. ನಂತರ ಆಪ್ತ ಸ್ನೇಹಿತರ ಸಹಾಯದಿಂದ ಹಣವನ್ನು ಗಳಿಸಲಾಗುತ್ತದೆ. ಸಾಲ ಪಡೆಯುವ ಮೂಲಕ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ವಿಷ್ಣುವಿನ ದೇವಾಲಯದಲ್ಲಿ ಹಳದಿ ಬಟ್ಟೆಯಲ್ಲಿ ಕಟ್ಟಿದ ಕಡಲೆಬೇಳೆ ಮತ್ತು ಬೆಲ್ಲವನ್ನು ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 61%. ವೃಷಭ ರಾಶಿ. ಈ ದಿನ ನೀವು ಯಶಸ್ಸಿನ ರೂಪದಲ್ಲಿ ಅನೇಕ ದಿನಗಳ ಕಠಿಣ ಪರಿಶ್ರಮದ ಫಲವನ್ನು ಪಡೆಯಲು ಉತ್ಸುಕರಾಗುತ್ತೀರಿ, ಆದರೆ ಇಂದು ನಿಮ್ಮ ಹಾದಿಯಲ್ಲಿ ಅಡೆತಡೆಗಳು ಇರುತ್ತವೆ ಮತ್ತು ಜನರು ಸಹ ನಿಮ್ಮ ಬಗ್ಗೆ ಅಸೂಯೆ ಪಡುತ್ತಾರೆ ಎಂಬುದನ್ನು ನೆನಪಿನಲ್ಲಿಡಿ. ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಕೆಲಸ ಮಾಡಿ. ಹಿರಿಯರನ್ನು ನಿರ್ಲಕ್ಷಿಸಬೇಡಿ, ಅವರ ಮಾರ್ಗದರ್ಶನವು ಇಂದು ಯಶಸ್ಸಿಗೆ ಸಹಾಯ ಮಾಡುತ್ತದೆ. ವ್ಯವಹಾರದಲ್ಲಿ ಕೆಲವು ಏರಿಳಿತಗಳ ನಂತರವೂ ಅಗತ್ಯವಿರುವಂತೆ ನೀವು ಹಣವನ್ನು ಸುಲಭವಾಗಿ ಪಡೆಯುತ್ತೀರಿ. ಶ್ರೀ ಶಿವ ಚಾಲೀಸಾವನ್ನು ಪಠಿಸಿ. ಮಿಥುನ ರಾಶಿ. ಇಂದು ನಿಮಗೆ ಮಧ್ಯಮ ಫಲಪ್ರದವಾಗಿರುತ್ತದೆ. ದಿನದ ಆರಂಭದಿಂದಲೇ ಮನಸ್ಸಿನಲ್ಲಿ ದೊಡ್ಡ ಯೋಜನೆಗಳು ಪ್ರಾರಂಭವಾಗುತ್ತವೆ, ಆದರೆ ಅವುಗಳ ಸಾಕ್ಷಾತ್ಕಾರದ ಹಾದಿಯಲ್ಲಿ ಕೆಲವು ನ್ಯೂನತೆಗಳು ಬರುತ್ತವೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನಂಬಿಕೆ ಇರುತ್ತದೆ, ಆದರೆ ಇಲ್ಲಿ ಮತ್ತು ಅಲ್ಲಿ ತಿರುಗಾಡುವುದರಿಂದ ನಿಮಗೆ ಪೂಜಿಸಬೇಕು ಅನಿಸುವುದಿಲ್ಲ. ಆದರೆ ನೀವು ಸಹಕರಿಸಬೇಕೆಂದು ನಿರೀಕ್ಷಿಸುವವನು ತನ್ನ ಸ್ವಾರ್ಥವನ್ನು ನಿಮ್ಮ ಮುಂದೆ ಸಾಬೀತುಪಡಿಸುತ್ತಾನೆ. ಮನೆಯಲ್ಲಿ ಪರಿಸ್ಥಿತಿ ಒಂದೇ ಆಗಿರುತ್ತದೆ. ಸಂಬಂಧಿಕರು ತಮ್ಮ ಕೆಲಸವನ್ನು ನಿಮ್ಮಿಂದ ಮಾಡಿಸಲು ಸಿಹಿಯಾಗಿ ವರ್ತಿಸುತ್ತಾರೆ, ಆದರೆ ಸಹಾಯ ಮಾಡಲು ಸಿದ್ಧರಿರುವುದಿಲ್ಲ. ಬಡವರಿಗೆ ಬಟ್ಟೆ ಮತ್ತು ಆಹಾರವನ್ನು ದಾನ ಮಾಡಿ. ಇಂದಿನ ಅದೃಷ್ಟ 71%. ಕರ್ಕಾಟಕ ರಾಶಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನವಲ್ಲ. ಈ ದಿನ ನೀವು ಬೆಳಿಗ್ಗೆಯಿಂದ ದೈಹಿಕವಾಗಿ ಅಸಮರ್ಥರಾಗುತ್ತೀರಿ, ಆದರೆ ಕಾರ್ಯನಿರತತೆಯಿಂದಾಗಿ ಅದನ್ನು ನಿರ್ಲಕ್ಷಿಸುತ್ತೀರಿ. ಇದರಿಂದಾಗಿ ಮಧ್ಯಾಹ್ನದ ವೇಳೆಗೆ ನೀವು ತೀವ್ರ ಆಯಾಸ ಮತ್ತು ದೌರ್ಬಲ್ಯವನ್ನು ಅನುಭವಿಸುತ್ತೀರಿ. ಕೆಲಸದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅನೇಕ ಯೋಜನೆಗಳನ್ನು ಮಾಡಲಾಗುವುದು, ಆದರೆ ಇಂದು ಅವುಗಳನ್ನು ಪೂರ್ಣಗೊಳಿಸುವಲ್ಲಿ ಅನುಮಾನಗಳಿವೆ. ಹಣ ಖಂಡಿತವಾಗಿಯೂ ಎಲ್ಲಿಂದಲೋ ಬರುತ್ತದೆ, ಆದರೆ ಇಂದು ವ್ಯರ್ಥ ವೆಚ್ಚದಿಂದಾಗಿ ಲಾಭ ಮತ್ತು ಖರ್ಚು ಸಮಾನವಾಗಿರುತ್ತದೆ. ಬ್ರಾಹ್ಮಣನಿಗೆ ದಾನ ಮಾಡಿ. ಇಂದಿನ ಅದೃಷ್ಟ ವ್ಯವಕಲನ 66%. ಸಿಂಹ ರಾಶಿ. ಈ ದಿನ ನಿಮ್ಮ ಭಾವನೆಗಳು ಮಿತಿಮೀರಿರುತ್ತವೆ ಮತ್ತು ನಿಮ್ಮ ಆಲೋಚನೆಗಳು ಶೀಘ್ರದಲ್ಲೇ ಯಾರೊಂದಿಗೂ ಹೊಂದಿಕೆಯಾಗುವುದಿಲ್ಲ. ವಿಶೇಷವಾಗಿ ನೀವು ಕುಟುಂಬ ಸದಸ್ಯರಿಂದ ವಿರೋಧವನ್ನು ಎದುರಿಸಬೇಕಾಗುತ್ತದೆ. ಮನೆಯ ಮಕ್ಕಳು ಅಥವಾ ಹಿರಿಯರ ಮಾತುಗಳು ಮನಸ್ಸನ್ನು ತೊಂದರೆಗೊಳಿಸುತ್ತವೆ, ಆದರೆ ಪ್ರತಿರೋಧಿಸುವುದಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ಕಡಿಮೆ ಗಮನವಿರುತ್ತದೆ. ಮನಸ್ಸು ಕೆಲಸದ ಶೈಲಿಯಲ್ಲಿ ಅಲ್ಲಲ್ಲಿ ಅಲೆದಾಡುತ್ತದೆ. ವ್ಯವಹಾರವು ದಿನದ ಮಧ್ಯದವರೆಗೆ ಮಂದಗತಿಯಲ್ಲಿ ಉಳಿಯುತ್ತದೆ. ಅದರ ನಂತರ ಕೆಲವು ವಹಿವಾಟುಗಳಿಂದ ಹಣದ ಒಳಹರಿವು ವೆಚ್ಚಗಳನ್ನು ಸರಿದೂಗಿಸಲು ಸಾಕಾಗುತ್ತದೆ. ಶ್ರೀಗಂಧದ ತಿಲಕವನ್ನು ಹಚ್ಚಿ. ಇಂದಿನ ಅದೃಷ್ಟ 92%. ಕನ್ಯಾ ರಾಶಿ. ಇಂದು ನಿಮಗಾಗಿ ಓಡಾಡುವ ದಿನವಾಗಿರುತ್ತದೆ. ವ್ಯವಹಾರದ ಕೆಲಸದ ಜೊತೆಗೆ ಇಂದು ನೀವು ಸೌಕರ್ಯಗಳಿಗಾಗಿ ಓಡಬೇಕಾಗುತ್ತದೆ. ಹೊಸ ಯಂತ್ರೋಪಕರಣಗಳು ಅಥವಾ ಇತರ ಕಾರಣಗಳಿಂದಾಗಿ ಕೆಲಸದ ಪ್ರದೇಶದಲ್ಲಿ ಹಣವನ್ನು ಹೂಡಿಕೆ ಮಾಡಲಾಗುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಮನೆಯಲ್ಲಿ ಕೆಲವು ಖರ್ಚುಗಳಿಂದಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ವೆಚ್ಚಕ್ಕಿಂತ ಕಡಿಮೆ ಆದಾಯವು ನಿಮ್ಮ ಸಂಪತ್ತನ್ನು ಕಡಿಮೆ ಮಾಡುತ್ತದೆ. ಉದ್ಯೋಗಿಗಳಿಗೆ ಇಂದು ಸ್ಮರಣೀಯ ದಿನವಾಗಿರುತ್ತದೆ. ಪ್ರೀತಿಪಾತ್ರ ಉಡುಗೊರೆಯು ಗೌರವ, ಪ್ರಯೋಜನಗಳು ಮತ್ತು ಹೆಚ್ಚುವರಿ ಆದಾಯದ ಸಾಧನವಾಗುತ್ತದೆ. ಶನಿ ದೇವರ ದರ್ಶನ ಮಾಡಿ ಮತ್ತು ಎಣ್ಣೆಯನ್ನು ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 81%. ತುಲಾ ರಾಶಿ. ಇಂದು ಕಾರ್ಯನಿರತ ದಿನವಾಗಿರುತ್ತದೆ. ನೀವು ಸಾಮಾಜಿಕ ಅಥವಾ ಇತರ ಕೆಲಸಗಳಿಗಾಗಿ ಪ್ರಯಾಣಿಸಬೇಕಾಗುತ್ತದೆ ಮತ್ತು ಇದರಿಂದಾಗಿ ನಿಮ್ಮ ಪೂರ್ವನಿರ್ಧಾರಿತ ಯೋಜನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಕೆಲಸದ ವ್ಯವಹಾರವು ಇಂದು ಭರವಸೆಯನ್ನು ಮಾತ್ರ ನೀಡುತ್ತದೆ. ಹಣಕ್ಕೆ ಸಂಬಂಧಿಸಿದ ಹಳೆಯ ವಿಷಯಗಳು ಇಂದು ಹೆಚ್ಚು ಜಟಿಲವಾಗಬಹುದು. ನೀವು ತಪ್ಪು ಮಾಡಿದರೆ ಚೇತರಿಸಿಕೊಳ್ಳಲು ಜನರು ನಿಮಗೆ ಅವಕಾಶ ನೀಡುವುದಿಲ್ಲ,
ಆದ್ದರಿಂದ ನಿಮ್ಮ ನಡವಳಿಕೆಯನ್ನು ಬದಲಾಯಿಸಬೇಡಿ. ಕುಟುಂಬ ವಾತಾವರಣವು ಇಂದು ಗೊಂದಲಮಯವಾಗಿರುತ್ತದೆ. ಕುಟುಂಬ ಸದಸ್ಯರ ನಡುವೆ ಒಗ್ಗಟ್ಟು ಇದ್ದರೂ ಭಿನ್ನಾಭಿಪ್ರಾಯಗಳಿಂದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟವಾಗುತ್ತದೆ. ಪ್ರತಿ ರಾತ್ರಿ ಕಪ್ಪು ನಾಯಿಗೆ ಆಹಾರ ನೀಡಿ. ಇಂದಿನ ಅದೃಷ್ಟ ವ್ಯವಕಲನ 77%. ವೃಶ್ಚಿಕ ರಾಶಿ. ಇಂದು ಕೂಡ ಭಿನ್ನಾಭಿಪ್ರಾಯದ ದಿನವಾಗಿರುತ್ತದೆ. ಇಂದು ನಿಮ್ಮ ಸ್ವಭಾವವು ನಿನ್ನೆಗಿಂತ ಸ್ವಲ್ಪ ಮೃದುವಾಗಿರುತ್ತದೆ. ಆದರೆ ಸುತ್ತಮುತ್ತಲಿನ ಪರಿಸರವು ನಿಮಗೆ ಇಷ್ಟವಿಲ್ಲದಿದ್ದರೂ ಕೋಪಗೊಳ್ಳಲು ಒತ್ತಾಯಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾರೊಂದಿಗಾದರೂ ಬಿರುಕು ಉಂಟಾಗುವ ಸಾಧ್ಯತೆಯಿದೆ. ಹಣದ ಒಳಹರಿವಿಗಾಗಿ ನೀವು ದಿನವಿಡೀ ಪ್ರಯತ್ನಿಸುತ್ತಲೇ ಇರುತ್ತೀರಿ. ನೀವು ದಿನದ ಮಧ್ಯದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಬೇಕಾಗುತ್ತದೆ, ಆದರೆ ನಿಮಗೆ ಉಳಿಸಲು ಸಾಧ್ಯವಾಗುವುದಿಲ್ಲ. ಗಣಪತಿಗೆ ದುರ್ವಾವನ್ನು ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 62%. ಧನು ರಾಶಿ. ಇಂದು ಹಣದ ಲಾಭದ ದಿನ. ದಿನದ ಮೊದಲ ಭಾಗದಿಂದ ಹಣವನ್ನು ಗಳಿಸುವ ಸಾಧ್ಯತೆಯಿದೆ. ವ್ಯಾಪಾರಿಗಳು ದಿನವಿಡೀ ಕಡಿಮೆ ಲಾಭವನ್ನು ಗಳಿಸುತ್ತಲೇ ಇರುತ್ತಾರೆ, ಆದರೆ ಇದು ಸಂಜೆಯ ನಂತರ ಭರವಸೆದಾಯಕವಾಗಿರುತ್ತದೆ. ಇಂದು ಉಳಿತಾಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಭವಿಷ್ಯದಲ್ಲಿ ಲಾಭದ ಸಾಧ್ಯತೆಗಳು ಮಾತ್ರ ವಿಳಂಬವಾಗುತ್ತವೆ. ಕೆಲಸದ ಪ್ರದೇಶದಲ್ಲಿ ಬದಲಾವಣೆ ಮಾಡುವ ಆಲೋಚನೆಗಳು ಬರುತ್ತವೆ. ಅದನ್ನು ಇಂದಿನ ಬದಲು 2 ದಿನಗಳ ನಂತರ ಮಾಡುವುದು ಉತ್ತಮ. ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸಿ. ಇಂದಿನ ಅದೃಷ್ಟ ವ್ಯವಕಲನ 70%. ಮಕರ ರಾಶಿ. ಈ ದಿನ ಅರ್ಥಹೀನ ಅಭಿಪ್ರಾಯಗಳನ್ನು ನೀಡುವ ಅನೇಕ ಜನರನ್ನು ನೀವು ಕಾಣಬಹುದು ಮತ್ತು ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿರುವ ಕೆಲಸವು ಗೊಂದಲದಿಂದಾಗಿ ತಪ್ಪು ಮಾರ್ಗವನ್ನು ತೆಗೆದುಕೊಳ್ಳುತ್ತದೆ. ಇಂದು ನೀವು ಉದ್ಯಮಿಗಳ ಕೆಲಸದ ಸ್ಥಳದಲ್ಲಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಕುಟುಂಬ ಅಥವಾ ಸಹೋದ್ಯೋಗಿಗಳಿಗೆ ಅನುಗುಣವಾಗಿ ನೀವು ಕೆಲಸ ಮಾಡಬೇಕಾಗುತ್ತದೆ. ಉದ್ಯೋಗಿಗಳು ಸಹ ಯಾರೊಬ್ಬರ ಅಡಿಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಮನಸ್ಸಿನಲ್ಲಿ ಕೋಪ ಮತ್ತು ದ್ವೇಷದಿಂದಾಗಿ ಅವರು ಸಹೋದ್ಯೋಗಿಗಳನ್ನು ಬಹಿರಂಗವಾಗಿ ಬೆಂಬಲಿಸುವುದಿಲ್ಲ. ಭಜರಂಗ ಬಾಣವನ್ನು ಪಠಿಸಿ. ಇಂದಿನ ಅದೃಷ್ಟ 89%. ಕುಂಭ ರಾಶಿ. ಇಂದು ನಿಮಗೆ ಶುಭವಾಗಲಿದೆ, ಆದರೆ ಕೆಲಸದಲ್ಲಿ ಸೋಮಾರಿತನವು ಬರುತ್ತದೆ. ಇದು ದಿನದ ಕೊನೆಯಲ್ಲಿ ನಿಮಗೆ ವಿಷಾದವನ್ನುಂಟು ಮಾಡುತ್ತದೆ. ಇಂದು ಮಧ್ಯಾಹ್ನದವರೆಗೆ ದಿನಚರಿ ಗೊಂದಲಮಯವಾಗಿರುತ್ತದೆ. ಜನರಿಗೆ ಉತ್ತಮವಾಗಿ ವರ್ತಿಸಲು ಕಲಿಸುತ್ತದೆ, ಆದರೆ ಹೊಂದಿಕೊಳ್ಳುವಂತಿರುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗಿರುತ್ತದೆ, ಆದರೆ ಅನಿಯಂತ್ರಿತತೆಯಿಂದಾಗಿ ನೀವು ದಿನದ ಸರಿಯಾದ ಲಾಭವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಆದರೂ ಹಣವು ಏಕಕಾಲದಲ್ಲಿ ಅನೇಕ ಮೂಲಗಳಿಂದ ಬರುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು. ಇರುವೆಗಳಿಗೆ ಗೋಧಿ ಹಿಟ್ಟನ್ನು ನೀಡಿ. ಇಂದಿನ ಅದೃಷ್ಟ ವ್ಯವಕಲನ 93%. ಮೀನ ರಾಶಿ. ಈ ದಿನ ನಿಮಗೆ ಅಶುಭವಾಗಿರುತ್ತದೆ. ನೀವು ಭಾವಿಸುವ ವಿಷಯಗಳಿಗೆ ವಿರುದ್ಧವಾದ ಕೆಲಸಗಳನ್ನು ಮಾಡುವುದರಿಂದ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು ಉಂಟಾಗುತ್ತವೆ. ವ್ಯವಹಾರ ವರ್ಗವು ಇಂದು ಕೆಲಸದ ಸ್ಥಳದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು. ಕಳ್ಳತನ ಅಥವಾ ಇತರ ಕಾರಣಗಳಿಂದಾಗಿ ಆರ್ಥಿಕ ನಷ್ಟದ ಬಲವಾದ ಸಾಧ್ಯತೆ ಇದೆ. ಉದ್ಯೋಗಿಗಳು ನಿರ್ಲಕ್ಷ್ಯದಿಂದಾಗಿ ತಪ್ಪುಗಳನ್ನು ಮಾಡುತ್ತಾರೆ, ಅದನ್ನು ಸರಿದೂಗಿಸುವುದು ಕಷ್ಟ. ಇಂದು ಕಠಿಣ ಪರಿಶ್ರಮದ ನಂತರವೂ ಜನರು ಹಣದ ಪ್ರಯೋಜನಗಳಿಗಾಗಿ ಕಾಯಬೇಕಾಗುತ್ತದೆ. ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 90%. ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.